ಹರೀಶ್ ಗೌಡ ಪತ್ನಿಗೆ ಅಶ್ಲೀಲ ಕಮೆಂಟ್ ಪ್ರಕರಣದಲ್ಲಿ ಟ್ವಿಸ್ಟ್ ಒಂದು ಸಿಕ್ಕಿದೆ. ಜಿಟಿ ದೇವೇಗೌಡರ ಅಳಿಯನೇ ಈ ಅಶ್ಲೀಲ ಕಮೆಂಟನ್ನು ಮಾಡಿದ್ದಾನೆ ಎನ್ನುವ ಮಾಹಿತಿ ಹೊರಬೀಳ್ತಾ ಇರುವಂಥದ್ದು. ಶಾಸಕ ಹರೀಶ್ ಗೌಡ ಅವರ ಪತ್ನಿಗೆ ಭಾವ ವಿಶ್ವೇಶ್ವರಯ್ಯ ಕಮೆಂಟ್ ಕಾಟವನ್ನು ಕೊಟ್ಟಿರುವಂಥದ್ದು. ಶಾಸಕ ಜಿಟಿ ದೇವೇಗೌಡರ ಮೊದಲ ಅಳಿಯ ವಿಶ್ವೇಶ್ವರಯ್ಯ ಅಂತ ಮಾಹಿತಿ ಇದೆ. ಮೈಸೂರಿನ ಶಾಲೆಯೊಂದರ ಮಾಲೀಕರಾಗಿದ್ದಾರೆ ಇವರು. ಅಶ್ಲೀಲ ಕಮೆಂಟ್ ವಿರುದ್ಧ ದೂರನ್ನು ವರ್ಷಾಗೌಡ ಅವರು ಕೊಟ್ಟಿದ್ದರು. ಪೊಲೀಸರ ತನಿಖೆಯ ವೇಳೆ ವಿಶ್ವೇಶ್ವರಯ್ಯ ಈ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿದೆ. ನಂಗೆ ಗೊತ್ತಿರಲಿಲ್ಲ ಅದು ಫೇಕ್ ಅಂತ ಅನ್ನೋ ಒಂದು ಪ್ರೊಫೈಲಿಂದ ನನಗೆ ತುಂಬ ಕೆಟ್ಟದಾಗಿ ಕಾಮೆಂಟ್ ಬಂದಿತ್ತು. ನಾನು ಅದನ್ನು ಏನು ಬಂದು ಪೊಲೀಸ್ ಸ್ಟೇಷನಲ್ಲಿ ಜೀವನದಲ್ಲಿರ್ತಕ್ಕಂಥ ಯಾರಿಗೆ ಇರ್ಬೋದು, ನಿಮ್ಗೆ ಹಕ್ಕಿದೆ, ಪ್ರಶ್ನೆ ಮಾಡಿ. ನಿಂದಿಸ್ತಕ್ಕಂಥ ಹಕ್ಕನ್ನು ಯಾರು ಕೊಟ್ಟಿದ್ದಾರೆ ನಿಮಗೆ? ಯಾರೂ ಕೊಟ್ಟಿಲ್ಲ. ನಾನು ಅದಕ್ಕೆ ಈ ವಿಚಾರದಲ್ಲಿ ವಿಶೇಷವಾಗಿ ನಮ್ಮ ಹುಣಸೂರು ಶಾಸಕ ಹರೀಶ್ ಗೌಡ ಅವರ ಪತ್ನಿಗೆ ಅಶ್ಲೀಲ ಕಮೆಂಟನ್ನು ಮಾಡಲಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಕಮೆಂಟನ್ನು ಹಾಕಲಾಗಿತ್ತು. ಈ ಕುರಿತು ಪೊಲೀಸರಿಗೆ ವರ್ಷ ಹರೀಶ್ ಗೌಡರು ದೂರನ್ನು ಕೊಟ್ಟಿದ್ದರು. ಪೊಲೀಸರು ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಒಂದು ಸ್ಫೋಟಕ ಸತ್ಯ ಬೆಳಕಿಗೆ ಬರುತ್ತೆ. ಅದೇನು ಅಂದರೆ, ಶಾಸಕ ಜಿಟಿ ದೇವೇಗೌಡರ ಅಳಿಯ ವಿಶ್ವೇಶ್ವರಯ್ಯ ಈ ಕಾಮೆಂಟನ್ನು ಮಾಡಿದ್ದಾರೆ, ಈ ಕೃತ್ಯವನ್ನು ಎಸಗಿದ್ದಾರೆ ಅಂಥೇಳಿ. ಜಿಟಿ ದೇವೇಗೌಡರ ಮೊದಲ ಅಳಿಯ ಇವರು ವಿಶ್ವೇಶ್ವರಯ್ಯ ಅನ್ನೋರು. ಮೈಸೂರು ನಗರದ ಜೂನಿಯರ್ ಟೋಸ್ ಪ್ರೀ ಸ್ಕೂಲ್ನ ಮಾಲೀಕರು ಕೂಡ. ಹರೀಶ್ ಗೌಡರಿಗೆ, ಶಾಸಕ ಹರೀಶ್ ಗೌಡ ಅವರಿಗೆ ಇವರು ಭಾವ ಆಗ್ತಾರೆ. ಇವರೇ ಈ ಕಮೆಂಟನ್ನು ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.